ಹೌದು, ನಿನ್ನೆ ನಗರಸಭೆಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಬಿಜೆಪಿ ಮಾಡಿದ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಲು ಕಾಂಗ್ರೆಸ್ ಸರಣಿ ಸುದ್ದಿಗೋಷ್ಠಿಗಳನ್ನು ಏರ್ಪಡಿಸಿತು. ಬೆಳಗ್ಗೆ 11 ಗಂಟೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮುಖಂಡರು, 12 ಗಂಟೆಗೆ ನಗರಸಭೆ ಸದಸ್ಯರು ಮತ್ತು 1 ಗಂಟೆಗೆ ಶಾಸಕರ ಬೆಂಬಲಿಗರಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಆದರೆ 3 ಸುದ್ದಿಗೋಷ್ಠಿಗಳು ಸ್ಪಷ್ಟತೆ ಇಲ್ಲದೆ ಮುಕ್ತಾಯವಾಗಿದ್ದರೂ ಮಾತ್ರ ವಿಪರ್ಯಾಸವೇ ಸರಿ. ಚಿಕ್ಕಬಳ್ಳಾಪುರ ನಗರಸಭೆಯ ಹಿರಿಯ ಸದಸ್ಯ ಎಸ್ಎಂ ರಫೀಕ್ ಮಾತನಾಡಿ, ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದು ಬಿಜೆಪಿ ಬೆಂಬಲಿಸಿರುವ ಸದಸ್ಯರನ್ನ ಶೀಘ್ರದಲ್ಲಿಯೇ ಅನರ್ಹಗೊಳಿಸಲಾಗುವುದು. ಅವರು ಮಾಡಿರುವುದು ಘೋರ ಅಪರಾಧ. ನಾವು ಹಿಂದೆ ಪಕ್ಷಾಂತರ ಮಾಡಿದ್ದೇವೆ, ಆದರೆ ಆಗ ನಾವು ಬೆಂಬಲಿಸಿದ್ದು ಪಕ್ಷೇತರ ಸದಸ್ಯರಾಗಿದ್ದ ಆನಂದ ರೆಡ್ಡಿ ಅವರನ್ನ. ಆದರೆ ಈಗ ಬೆಂಬಲಿಸಿರೋದು ಬಿಜೆಪಿ ಸದಸ್ಯರನ್ನ. ಹಾಗಾಗಿ ಅವರ ಸದಸ್ಯತ್ವ ಅನರ್ಹಗೊಳಿಸಲಾಗುವುದು ಎಂದು ಹೇಳಿದ್ರ. ನೀವು ಆನಂದ ರೆಡ್ಡಿ ಅವರನ್ನ ಬೆಂಬಲಿಸಿದಾಗ ಕಾಂಗ್ರೆಸ್ ಅಭ್ಯರ್ಥಿ ಕಣದಲ್ಲಿ ಇರಲಿಲ್ಲವೇ ಎಂದು ಪ್ರಶ್ನಿಸಿದ್ರೆ, ಇದ್ದರೂ ಆದರೆ ನಾವು ಪಕ್ಷೇತರ ಅಭ್ಯರ್ಥಿ ಅವರನ್ನ ಬೆಂಬಲಿಸಿದ್ದು ತಪ್ಪಲ್ಲ ಎಂದು ಸಮರ್ಥಿಸಿಕೊಂಡ್ರ. ನಿಮ್ಮ ಕೆಲಸ ನೀವು ಮಾಡಿ, ಈಗ ನಾವೆಲ್ಲ ಬಂದಿದ್ವಿ, ಯಾರನ್ನ ಹೊಡೆದಾಕ್ಬಿಟ್ರೆ ನಮ್ಮನ್ನೆಲ್ಲ. ಸೊ ಅವರು ಕೂಡ 6 ಜನ ನಮ್ಮವರು ಒಳಗಡೆ ಸೇರಿಸ್ಕೊಂಡ್ಬಿಟ್ರು. ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದವರು, ಇದು ಮರಿಬಾರ್ದು. ನೀವು ಈ ಸ್ಥಾನದಲ್ಲಿದ್ದೀರಿ ಇವತ್ತು ಅಂದರೆ ಇಟ್ ಇಸ್ ದಿ ಕಾಂಗ್ರೆಸ್ ಬೇಸ್. ಅದು ಆ ಬೇಸಲ್ಲಿ ಗೆದ್ದಿರೋವಂಥ ವ್ಯಕ್ತಿ ನೀವು. ಹೌದು, ನಾವು ಸಪೋರ್ಟ್ ಮಾಡಿದ್ವಿ. ಯಾತಕ್ಕೋಸ್ಕರ ಮಾಡಿದ್ವಿ? ಇಂಡಿಪೆಂಡೆಂಟ್ ಒಬ್ಬನ ನಾವೇ ಗೆಲ್ಲಿಸ್ಕೊಂಡು ನಾವೇ ಆತನಿಗೆ ಆನಂದ್ ರೆಡ್ಡಿಗೆ ಸಪೋರ್ಟ್ ಮಾಡಿದ್ದೀವಿ. ಇದರಲ್ಲೇನು ತಪ್ಪೇನಿಲ್ಲ. ನಾವೇನು ಕಾನೂನಿಗೆ ಅಥವಾ ಬಿ ಜೆ ಪಿಗೆ ಹೋಗಿ ನಾವು ಸೇರಿಲ್ಲ. ಬಿ ಜೆ ಪಿಗೆ ಯಾರಿಗೂ ಕೊಟ್ಟಿಲ್ಲ. ಅಧ್ಯಕ್ಷರಾಗಿದ್ದು ಆನಂದ್ ರೆಡ್ಡಿ ಇಂಡಿಪೆಂಡೆಂಟ್. ಈ ಕಡೆ ಉಪಾಧ್ಯಕ್ಷರು ಬಂದು JDS ಇಂದ ಇದ್ದಿದ್ದು. ಅವ್ರಿಗೆ ಇನಾಮಿಸ್ ಮಾಡಿದ್ವಿ. ನಾವು JDS ನವರು ಮೈತ್ರಿ ಮಾಡ್ಕೊಂಡಿದ್ವಿ. ಮೊದಲೇ ಮುನ್ಸಿಪಲ್ ಚುನಾವಣೆಗೆ ಮೊದಲೇ ನಾವು ಮಾಡಿಕೊಂಡು ನಮ್ಮ ಮೇಡಮ್ನವ್ರಿಗೂ ಸಪೋರ್ಟ್ ಮಾಡಿದ್ವಿ, ಈ ಕಡೆ ನಮ್ಮ ಮಠಮಪ್ಪನವ್ರಿಗೂ ಸಪೋರ್ಟ್ ಮಾಡಿದ್ವಿ. ಇದೆಲ್ಲ ನಮ್ಮ ಲೀಡರ್ಸ್ನ ಆದೇಶ ಮೇಲೆ ಇವರೆಲ್ಲರೂ ಕೂಡಿ, ಬಚ್ಚೇಗೌಡರು ಎಲ್ಲರೂ ಸೇರಿ ಮಾತಾಡಿ, ಮಾದನಪ್ಪನವರು, DCC ಪ್ರೆಸಿಡೆಂಟ್ ಅವರು ಎಲ್ಲರೂ ಸೇರಿ ಮಾತಾಡಿಕೊಂಡು ಒಂದು ಸಂಧಾನಕ್ಕೆ ಬಂದು 9ನೇ ವಾರ್ಡಲ್ಲಿ ಮಠಮಪ್ಪನ ಗೆಲ್ಲಿಸ್ಕೊಂಡ್ವಿ. ಮೈತ್ರಿ ಆಗಿರೋದು ಅದೇ ಮೈತ್ರಿ ಮತ್ತೆ ಕಂಟಿನ್ಯೂ ಆಗಿದೆ ಇಲ್ಲಿ ನಮ್ಮಲ್ಲಿ. ಆಲ್ ದಿ 2 ಮೆಂಬರ್ಸ್ ದೇ ಹ್ಯಾವ್ ಕಮ್ ಬ್ಯಾಕ್ ಟು ಅವರ್ ಕಾಂಗ್ರೆಸ್ ಪಾರ್ಟಿ. ಇದು ಒಂದು ಕಡೆ ಇರಲಿ. ಈ ಏನು ಇವ್ರ ಮಧ್ಯ ಹೋಗಿದ್ರು, ಯಾರು ಇವರೆಲ್ಲ? ಕಾಂಗ್ರೆಸ್ ಪಕ್ಷದವ್ರು ಹೋದವ್ರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಭಾಳ ಒಂದು ಅವಮಾನ ಮಾಡಿ ಮಾತಾಡಿ ಇವೆಲ್ಲ ಮಾತಾಡೋದು ಅವ್ರಿಗೆ ಶೋಭೆ ತರುವಂತಲ್ಲ. ನೀವು ಮಾಡಿದ್ರೆ ಸರಿ, ಮತ್ತೊಬ್ರು ಮಾಡಿದ್ರೆ ತಪ್ಪು ಹೇಗಾಗುತ್ತೆ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ರಫೀಕ್ ಅವರು ನಿರುತ್ತರರಾದ್ರ. ಅಲ್ಲದೆ ನಗರಸಭೆಯ ಆಸ್ತಿಯನ್ನ ಕಬಳಿಸಿರುವ ವ್ಯಕ್ತಿಗಳು ಈಗ ಅಧ್ಯಕ್ಷರಾಗಿದ್ದಾರೆ ಎಂದು ಹೇಳಿದ್ರ. ಹಾಗಿದ್ರೆ ಅಂತಹ ವ್ಯಕ್ತಿ ವಿರುದ್ಧ ಯಾಕೆ ನಿಮ್ಮ ಸರ್ಕಾರ ಕ್ರಮ ಜರುಗಿಸುತ್ತಿಲ್ಲ ಎಂದು ಕೇಳಿದ್ರೆ ಅದಕ್ಕೂ ರಫೀಕ್ ಅವರ ಬಳಿ ಉತ್ತರವೇ ಇರಲಿಲ್ಲ. ಅರ್ಥ ಆಯ್ತಾ? ಮುನ್ಸಿಪಲ್ ಪ್ರಾಪರ್ಟೀಸ್ ಆಗೋವರೆಗೂ ಯಾರು ಹಾಕ್ಕೊಂಡಿದ್ದಾರೆ, ನಾವು ಬಿಡಲ್ರಿ. ವಿಲ್ ಫೈಟ್. ಸುಪ್ರೀಂ ಕೋರ್ಟ್ ಅಲ್ಲ, ಇಲ್ಲೇ ಆಗಿ 25 ವರ್ಷ ಡಿವಿಷನ್ ಬೆಂಚಿಂದ ಟ್ರಯಲ್ ಕೋರ್ಟ್ಗೆ ರೆಫರ್ ಆಗಿ ಎಲ್ಲ ಪ್ರಾಪರ್ಟಿ ಅಬ್ಸಲ್ಯೂಟ್ ಓನರ್ ಮುನ್ಸಿಪಲ್ ಕಮಿಷನರ್ ಅಂತ ಆರ್ಡರ್ ಕೊಟ್ಟಿದ್ದಾರೆ. 15,000 ರೂಪಾಯಿ ಫೈನ್ ಹಾಕಿದ್ದಾರೆ. ಫ್ರಾಡ್ ನೀವು ಅಂಥೇಳಿ ಡಿಕ್ಲೇರ್ ಮಾಡಿದ್ದಾರೆ. ಅಂಥವ್ರು ನೀವು ಇವತ್ತು ಬಚ್ಚಿಟ್ಕೊಂಡು ನಿಮ್ಮ ಪ್ರಾಪರ್ಟೀಸ್ನ ಸೇವ್ ಮಾಡ್ಕೊಳ್ಳೋಕ್ಕೆ ಅವ್ರ ಜೊತೆಗೆ ಹೋಗಿ ಸೇರಿಕೊಟ್ರಿ. ನಿಮಗೆ ಯು ಹ್ಯಾವ್ ಗಟ್ಸ್, ಕಮ್ ಬ್ಯಾಕ್, ಫೈಟ್ ಮಾಡಿರಿ. ನಿಮ್ಮ ಜಾಗ ಎಲ್ಲ 25 ವರ್ಷ ಕೇಸ್ ನಡೀತಿರಲ್ರಿ. ನೀವು ಚೆನ್ನೈಯಿಂದ ಕರೆಸ್ತಾ ಇದ್ರಿ, ನಾವು ಇಲ್ಲೇ SP ದಾತಾರ್ಗೆ ಇಟ್ಟು ಫೈಟ್ ಮಾಡಿದ್ವಿ. ವಿ ವನ್ ದಿ ಕೇಸಸ್. ಇಲ್ಲಿ ಸೂರ್ಯನಾರಾಯಣರಾವ್ ಇಟ್ಟು ಒಂದು ಪೈಸೆ ತೊಗೊಳ್ಳಿಲ್ಲ ಪಾಪ ಸೂರ್ಯನಾರಾಯಣರಾವ್. ವಿದಿನ್ 4 ಮಂತ್ಸ್ ಆಬ್ಸಲ್ಯೂಟ್ ಓನರ್ ಇದು ಅಂದರು. ಅದು ಬಚ್ಚಿಟ್ಕೊಂಡು ಕೋಟ್ಯಾಂತರ ರೂಪಾಯಿ ಹಾಕ್ಸ್ಕೊಂಡು ಮಜಾ ಮಾಡ್ತಾ ಇರೋದು ನೀವು. ಮಿಕ್ಕಿದ್ದು ಬಂದು ಸುಪ್ರೀಂ ಕೋರ್ಟ್ ಹಾಕೋಣ ಅಂತ ಹೇಳಿದೆ. ಅದನ್ನೇ ಹೇಳ್ತಿರಲ್ಲ ಸರ್, ಅದನ್ನ ಏನು ಮಾಡಿದ್ದೀವಿ, ಎಲ್ಲ ಪ್ರೋಸೆಸ್ಸು ಹಾಕ್ಬಿಟ್ಟಿದ್ದೀವಿ. ವಿ ಹ್ಯಾವ್ ಹ್ಯಾಂಡೆಡ್ ಓವರ್ ಆಲ್ ದಿ ಇನ್ಸ್ಟಿಟ್ಯೂಷನ್ಸ್ ಟು ದಿ ಗೌರ್ಮೆಂಟ್. ಇದು ಒಂದು ಮಾತ್ರ MPHS ಅಂತ ನಮ್ದು ಮುನ್ಸಿಪಲ್ ಪ್ರಾಕ್ಟೀಸಿಂಗ್ ಹೈಸ್ಕೂಲ್. ಇಟ್ ಈಸ್ ಸ್ಯಾಂಕ್ಷನ್ಡ್ ಆ್ಯಂಡ್ ಗ್ರಾಂಟೆಡ್ ಬೈ ಇನ್ ದಿ ನೇಮ್ ಆಫ್ ಕಮಿಷನರ್. ಏನೋ ಅದು ಮುನ್ಸಿಪಲ್ ಪ್ರಾಕ್ಟೀಸಿಂಗ್ ಹೈಸ್ಕೂಲ್ ಅಬ್ಸಲ್ಯೂಟ್ ಓನರ್ ನಾವೇ. ಮುನ್ಸಿಪಲ್ ಸರ್, ಅದು ಅದಕ್ಕೆ ಯಾವಾಗ ಕೌನ್ಸಿಲ್ ಇಲ್ವೋ ಯಾರು ಹೋಗಿಲ್ಲ. ನಮ್ಮ ಸೀನಿಯರ್ ಅಡ್ವೊಕೇಟ್ ಮಿಸ್ಟರ್ ನಂಜುಂಡ ರೆಡ್ಡಿ ಎಕ್ಸ್ಪೈರ್ ಆಗ್ತದೆ. ಸೊ ಇವಾಗ ಪ್ರೋಸೆಸ್ ಅಗೇನ್ ಸ್ಟಾರ್ಟ್. ಅದನ್ನು ಲಾಯರ್ ಚೇಂಜ್ ಮಾಡಿ, ಸೀನಿಯರ್ ಲಾಯರ್ ಬೇರೆ ಚೇಂಜ್ ಮಾಡಿ, ಯಾರು ಫರ್ದರ್ ಪ್ರೊಸೀಡಿಂಗ್ಸ್ ಮಾಡಿ ಪೊಸಿಷನ್ ತಗೋಬೇಕು. ಇನ್ನು 3 ಸುದ್ದಿಗೋಷ್ಠಿಗಳಲ್ಲಿ ಇದ್ದ ಮುಖಂಡರಲ್ಲಿ ದಲಿತ ಮುಖಂಡ ಸುಧಾ ವೆಂಕಟೇಶ್ ಅವರೊಬ್ಬರು ಮಾತ್ರ ಸ್ವಚ್ಛವಾಗಿ ಮಾತನಾಡಿದ್ರು ಎಂದರೆ
ತಪ್ಪಾಗಲಾರದ. ಆದರೆ ಅವರು ಡಿಎನ್ಎ ಸರ್ಟಿಫಿಕೇಟ್ ಬಗ್ಗೆ ಮಾತನಾಡಿದ್ದು ಪತ್ರಕರ್ತರನ್ನ ಗೊಂದಲಕ್ಕೆ ಈಡು ಮಾಡಿದ್ದು ತಪ್ಪಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಸುಧಾ ವೆಂಕಟೇಶ್, ಅಭಿವೃದ್ಧಿ ಮಾಡುವ ನಾಯಕನ ಪರ ಜನ ಇರುತ್ತಾರೆ. ತಂದೆ ತಾಯಿ ಬಗ್ಗೆ ಯಾರೇ ಮಾತನಾಡಿದ್ರೂ ತಪ್ಪು. ಹೆತ್ತವರಿಗೆ ಗೌರವ ಕೊಡುವುದನ್ನ ಪಾಲಿಸಬೇಕು ಎಂದು ಹೇಳಿದ್ರ. ಇನ್ನು ನಿನ್ನೆ ಸವಾಲು ಹಾಕಿರುವವರು ಡಿಎನ್ಎ ಸರ್ಟಿಫಿಕೇಟ್ ತರಲೆ, ನಾವು ತರುತ್ತೇವೆ. ಶಿಡ್ಲಘಟ್ಟ ವೃತ್ತದಲ್ಲಿ ಬಹಿರಂಗ ಚರ್ಚೆ ಮಾಡಲು ನಾವು ಸಿದ್ಧರಿದ್ದೇವೆ. ವಿನಾಕಾರಣ ಶಾಸಕರ ಮೇಲೆ ಗೂಬೆ ಕೂರಿಸುವ ಕೆಲಸ ಆಗಬಾರದು. ಅಲ್ಲದೆ ಯಾವುದೇ ಜನಪ್ರತಿನಿಧಿಯಾದವರು ಅವಾಚ್ಯ ಪದಗಳ ಬಳಕೆ ಮಾಡುವುದು ಖಂಡನೀಯ ಎಂದ್ರ. ಅಲ್ಲದೆ 10 ವರ್ಷ ಅಧಿಕಾರದಲ್ಲಿದ್ದವರು ಸೋಲಿಲ್ಲದ ಸರದಾರ ಎಂದೇ ಬಿಂಬಿಸಿದ್ದವರು ಇದೀಗ ಮನೆಗೆ ಹೋಗಿದ್ದಾರೆ. ಜನವಿರೋಧಿಗಳು ಅಭಿವೃದ್ಧಿ ಮಾಡದವರು ಮನೆಗೆ ಹೋಗುತ್ತಾರೆ ಎಂಬುದಕ್ಕೆ ಇದು ನಿದರ್ಶನ ಎಂದ್ರ. ಇವತ್ತು ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿ ಸೌಜನ್ಯವಾಗಿ ಮಾತಾಡ್ಬೇಕನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲದೇನೆ ಒಂದು ರೀತಿ ದೌರ್ಜನ್ಯವಾಗಿ ಮಾತಾಡಿರ್ತಕ್ಕಂಥದ್ದು ನಾವು ವರದಿಗಳನ್ನು ನೋಡಿದ್ದೀವಿ. ಇಲ್ಲಿ ಒಬ್ಬ ಶಾಸಕರು, ಜನಪ್ರತಿನಿಧಿ, ಜನರ ಮುಖಾಂತರ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕರ ವಿರುದ್ಧವಾಗಿ ಒಂದು ಏಕವಚನದಲ್ಲಿ ದೌರ್ಜನ್ಯಯುತವಾಗಿ ಮಾತಾಡಿರ್ತಕ್ಕಂಥದ್ದು ಒಬ್ಬ ಅಧ್ಯಕ್ಷರಾಗಿ. ಮತ್ತು ಉಪಾಧ್ಯಕ್ಷರು ಕೂಡ ಅದೇ ರೀತಿ ಒಂದು ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ DNA ನಿಮ್ಮ ತಂದೆ ಯಾರು, DNA ಸರ್ಟಿಫಿಕೇಟ್ ತಗೊಂಡು ಬಾ, ಚರ್ಚೆಗೆ ಬನ್ನಿ ಅಂತ ಕೇಳಿರ್ತಕ್ಕಂಥ ಒಂದು ವಿಚಾರ. ಈ ಥರದ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ತುಂಬ ಶೋಚನೀಯವಾಗಿರ್ತಕ್ಕಂಥ ವಿಚಾರ ಇದು. ಆದರೆ ಅವರು ವಿರೋಧ ಪಕ್ಷ ಅಥವಾ ಆಡಳಿತ ಪಕ್ಷ ಆಗಲಿ ಅಭಿವೃದ್ಧಿ ಬಗ್ಗೆ ಮಾತನಾಡಲಿ, ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಕೇಳಲಿ, ಅದು ಶಾಸಕರು ಉತ್ತರ ಕೊಡ್ತಾರೆ, ಜನ ಕೂಡ ಅದನ್ನ ಬಗ್ಗೆ ಗಮನಿಸ್ತಾರೆ. ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವ್ರ ಪರವಾಗಿ ಜನ ಇರ್ತಾರೆ. ಅದನ್ನು ಬಿಟ್ಟು ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು, ತಂದೆ ತಾಯಿ ಬಗ್ಗೆ ನಿಂದನೆ ಮಾಡ್ತಕ್ಕಂಥದ್ದು, ಇದು ಯಾವುದೇ ಮುಖಂಡನಾಗಿರ್ಬೋದು, ಯಾವುದೇ ಪಕ್ಷದ ಮುಖಂಡನಿಗೆ ಇದು ಶ್ರೇಯಸ್ಸಲ್ಲ. ಅದು ಆ ಒಂದು ವಿಚಾರವನ್ನು ನಾವು ಖಂಡಿಸ್ತೀವಿ. ಮತ್ತು ನಾನು ಕೂಡ ಈ ಗೋಷ್ಠಿ ಮುಖಾಂತರ ಏನು ಹೇಳೋದಕ್ಕೆ ಇಚ್ಛಪಡ್ತೀನಿ ಅಂದರೆ, ಇವತ್ತು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ, ಶಾಸಕರ DNA ಸರ್ಟಿಫಿಕೇಟ್ ತಗೊಂಡು ಬರಲಿ ಅಂತ ಕೇಳಿದಾರಲ್ಲ, ನಾವು ಕೂಡ ಅದೇ ಪ್ರಶ್ನೆ ಅವ್ರಿಗೂ ಕೇಳ್ತೀವಿ. ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಅಥವಾ ಸಂಸದರಾಗಿರ್ಬೋದು, ಇವರ DNA ಸರ್ಟಿಫಿಕೇಟ್ನ ತಗೊಂಡು ಬಂದು ಬಹಿರಂಗ ಚರ್ಚೆಗೆ ಬರಲಿ, ಅವರೇ ಕರೆದಿದ್ದಾರೆ. ಇದೇ ಒಂದು ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತೀವಿ. ನಾವು ಕೂಡ ಶಾಸಕರ DNA ಸರ್ಟಿಫಿಕೇಟ್ ತಗೊಂಡು ಬರ್ತೀವಿ, ಅವರು ಕೂಡ ತಗೊಂಡು ಬರಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ವೈಯಕ್ತಿಕವಾಗಿ ಚರ್ಚೆ ಮಾಡೋದು ಅಷ್ಟೇ ಬೇಕಾಗಿರ್ತಕ್ಕಂಥದ್ದು ಇವರಿಗೆ. ಆದರೆ ಇತ್ತೀಗೆ ನಗರಸಭೆಯಲ್ಲಿ ಇವ್ರು ಗೆದ್ದಂಥ ಸಂದರ್ಭಗಳಿಂದ ಇದುವರೆಗೂ ನಗರಸಭಾ ಅಧ್ಯಕ್ಷರುಗಳು, ಹಿಂದೆ ಇದ್ದಂಥ ಅಧ್ಯಕ್ಷರಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ತೋರಿಸಲಿ ಅವರು. ಇನ್ನು ಕಳೆದ 1.5 ವರ್ಷದಿಂದ ಕ್ಷೇತ್ರ ಶಾಂತಿಯುತವಾಗಿತ್ತ. ಆದರೆ ಇದೀಗ ಕ್ಷೇತ್ರದಲ್ಲಿ ದೌರ್ಜನ್ಯ ನಡೆಸುವ ಪ್ರಯತ್ನಗಳು ನಡೆಯುತ್ತಿದೆ. ಇದು ಖಂಡನೀಯ ಎಂದು ಅವರು ಹೇಳಿದ್ರ. ಅಲ್ಲದೆ ಯಾರೇ ಆಗಲಿ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನಪರ ಕಾಳಜಿಯಿಂದ ಕೆಲಸ ಮಾಡಬೇಕಾ. ಅದು ಮಾಡದಿದ್ದರೆ ಜನರೇ ತಿರಸ್ಕಾರ ಮಾಡುತ್ತಾರೆ. ಯಾವುದೇ ಜನಪ್ರತಿನಿಧಿಯನ್ನ ತಿರಸ್ಕಾರ ಮಾಡುವ ಅಧಿಕಾರ ಮತದಾರನಿಗೆ ಮಾತ್ರ ಇದೆ ಎಂದು ಸುಧಾ ವೆಂಕಟೇಶ್ ಹೇಳಿದ್ರ. 20ನೇ ವಾರ್ಡಿನ ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಮಾತನಾಡಿ, ನಗರಸಭೆಯಲ್ಲಿ ಕಾಂಗ್ರೆಸ್ ಸೋಲಲು ಯಾವುದೇ ನಾಯಕರು ಕಾರಣರಲ್ಲ. ಬದಲಿಗೆ ನಮ್ಮದೇ ಪಕ್ಷದ ಚಿಹ್ನೆಯಡಿ ಗೆದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕಿದ ಸದಸ್ಯರೇ ನೇರ ಕಾರಣ ಎಂದ್ರ. ನಗರಸಭೆ ಸೋಲಿನಲ್ಲಿ ಶಾಸಕರ ಹುನ್ನಾರ ಇಲ್ಲ. ಕಾಂಗ್ರೆಸ್ ಸದಸ್ಯರ ಎಲ್ಲರ ಮೊಬೈಲ್ಗಳು ಆನ್ನಲ್ಲಿಯೇ ಇದ್ವಾ. ಆದರೆ ಬಿಜೆಪಿ ಬೆಂಬಲಿತ ಸದಸ್ಯರ ಮೊಬೈಲ್ಗಳು ಆಫ್ ಆಗಿ ಅವರು ಗೃಹ ಬಂಧನದಲ್ಲಿದ್ದರು ಎಂದು ಆರೋಪಿಸಿದ್ರ. ಪ್ರವಾಸದಲ್ಲಿದ್ದ ಬಿಜೆಪಿ ಬೆಂಬಲಿತ ಸದಸ್ಯರ ಮೊಬೈಲ್ಗಳನ್ನು ಕಸಿದು ಅವರನ್ನ ಹೆದರಿಸಿ ಮತ ಪಡೆದು ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಬಿಜೆಪಿಗೆ ಮತ ನೀಡಿರುವ ಯಾವುದೇ ಸದಸ್ಯರು ಮನಸ್ಸಾಕ್ಷಿಯಾಗಿ ಮತ ಹಾಕಿಲ್ಲ. ಒತ್ತಡ ಆಮಿಷಗಳಿಂದ ಮತ ಪಡೆದು ಬಿಜೆಪಿಯವರು ಗೆದ್ದಿದ್ದಾರೆ. ಅಲ್ಲದೆ ಬೌನ್ಸರ್ಗಳನ್ನ ಇಟ್ಟುಕೊಂಡು ಪೊಲೀಸರ ರಕ್ಷಣೆಯಲ್ಲಿ ಚುನಾವಣೆ ನಡೆಸಿ ಗೆದ್ದಿದ್ದಾರೆ ಎಂದು ಲೇವಡಿ ಮಾಡಿದ್ರ. ದಯವಿಟ್ಟು ಅದನ್ನು ವಾಪಸ್ ತಗೊಳ್ಳಿ. ಇದರಲ್ಲಿ ಶಾಸಕರು ಮುಖವಂಗ ಆಗೋದು ಈ ಸಮಸ್ಯೆ ಇದೇ ಇಲ್ಲ. ಶಾಸಕರು ಮೊದಲೇ ಹೇಳಿದ್ರು, ಈ ಚುನಾವಣೆ ಈ ಥರ ನಾನು ಇನ್ಲೀಗಲ್ ಆಗಿ ಚುನಾವಣೆ ಅಡ್ಡದಾರಿ ಹಿಡಿದು ನಾನು ಚುನಾವಣೆ ಮಾಡಲ್ಲ, ನನ್ನ ಹತ್ರ ಯಾವುದು ತಪ್ಪು ಹಣ ಇಲ್ಲ, ನನ್ನ ಹತ್ರ ಯಾವುದು ನಾನು ಇನ್ಲೀಗಲ್ ಯಾವುದು ದುಡ್ಡು ಮಾಡಿಲ್ಲ, ನನ್ನ ಹತ್ರ ನ್ಯಾಯಪೂರ್ವಕವಾದ ಚುನಾವಣೆ ಮಾಡೋಣ, ಈ ಥರ ಚುನಾವಣೆ ಮಾಡಲ್ಲ ಅಂತ ನಮಗೆ ನೇರವಾಗಿ ಹೇಳಿದರು. ಆದರೂ ಸಹ ನಾವು ಅವ್ರನ್ನ ಮನವೊಲಿಸಿ, ನಾವು ನಂಬಿಕೆ ಕೊಟ್ಟು, ನಾವು ಧೈರ್ಯ ಕೊಟ್ಟು ಅವರಿಗೆ ನಾವೇ ಮುಂದೋಗಿದ್ದು. ಅದು ನಾವು ನಮ್ಮ ಸ್ನೇಹಿತರಲ್ಲಿ ನಾವೆಲ್ಲ ಒಂದು ಸ್ನೇಹಿತರಿದ್ದೀವಿ, 4-5 ಜನ. ನಮ್ಮ ಸ್ನೇಹಕ್ಕೆ ಆಗಿದಂತಹ ಇದು ಮೋಸ, ದ್ರೋಹ ಇದು.
ನಮ್ಮನ್ನು ಜೊತೆಯಲ್ಲೇ ಇದ್ದು ನಮಗೆಲ್ಲ ಉತ್ನೇಗ ಮಾಡಿ ನಮ್ಮನ್ನು ಮುಂದಕ್ಕೆ ನುಗ್ಗಿ ನಿಮ್ಮ ಜೊತೆ ಇರ್ತೀವಿ, ನೀವು ಅಭ್ಯರ್ಥಿಗಳಾದರೆ ಕಾಂಗ್ರೆಸ್ ನಿಮ್ಮನ್ನು ಸಪೋರ್ಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ಸಲ್ಲಿ ಗೆದ್ದು ನಮ್ಮ ನಾಯಕರು ವಿನಯ್ ಶ್ಯಾಮ್ ಅವರಂತ ಸಹಾಯ ಪಡೆದಂಥ ಗೆದ್ದವರಂತ ಅವ್ರ ಹೆಸರು ಹೇಳ್ಕೊಂಡು ಓಟ್ ಕೇಳಿ ಅವ್ರ ಹತ್ರ ಸಹಾಯ ಪಡೆದು ಗೆದ್ದವರು ನಮ್ಮನ್ನು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಹೊರತು ಬೇರೆ ಅವರು ಶಾಸಕರಲ್ಲಿ ಯಾವುದೇ ಥರ ಶಾಸಕರ ಮುಖಭಂಗ ಆಗೋ ಸಮಸ್ಯೆನೇ ಇಲ್ಲ. ಶಾಸಕರಲ್ಲಿ ಯಾವುದು ಅವ್ರ ಉನ್ನಾರ ಕೂಡ ಇಲ್ಲ. ಬಿಜೆಪಿ ಪಕ್ಷದಲ್ಲಿರೋದು 9 ಮಂದಿ ಮಾತ್ರ. ಉಳಿದವರೆಲ್ಲ ನಮ್ಮ ಸದಸ್ಯರ ಪ್ರಾಮಾಣಿಕನನ್ನ ಅಭ್ಯರ್ಥಿ ಎಂದು ತೋರಿಸಿ ಆತನಿಗೆ ಮೋಸ ಮಾಡಲಾಗಿದೆ. ಸ್ವಾರ್ಥ ಮತ್ತು ಸ್ವಜಾತಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡಲು ಬಿಜೆಪಿಯಲ್ಲಿ ಹುನ್ನಾರ ನಡೆಸಿದ್ದಾರೆ. ಜನಪರ ಆಡಳಿತ ನೀಡಿದರೆ ನಮ್ಮ ಬೆಂಬಲ ಅಧ್ಯಕ್ಷರಿಗೆ ಇರಲಿದೆ. ಅದು ಬಿಟ್ಟು ಬೆದರಿಕೆಗಳಿಗೆ ಮುಂದಾದರೆ ನಾವು ಸಿದ್ಧರಾಗಿರುವುದಾಗಿ ಅವರು ಎಚ್ಚರಿಕೆ ನೀಡಿದ್ರು. ಅವ್ರು ಗೆದ್ದಿರೋದು 9 ಜನ, ಅವ್ರ ಪಕ್ಷದಲ್ಲಿ 9 ಜನ, ಮಿಕ್ಕಿದವರು ನಮ್ಮ ಪಕ್ಷದವರು. ಅವ್ರನ್ನ ಇವತ್ತು ನೀವು ವ್ಯಕ್ತಿವಾಗಿ ನಿಮಗೆಲ್ಲ ಗೊತ್ತಿರೋ ಸದಸ್ಯರಿದ್ದಾರೆ ಆಲ್ಮೋಸ್ಟ್ ಅಲ್ಲಿ, ಅವ್ರನ್ನ ವೈಯಕ್ತಿಕ ಅಭಿಪ್ರಾಯ ತಗೊಳ್ಳಿ. ಯಾರೋ ಇನ್ನೊಬ್ಬ ಪಾಪ ಪ್ರಾಮಾಣಿಕ ಹೇಳ್ಕೊಂಬರಿ, ಯಾವುದೇ ಪಕ್ಷ ಅದು ಪ್ರಾಮಾಣಿಕರ ಅಂತೀವಿ ಅಂಥವನ್ನ ಕ್ಯಾಂಡಿಡೇಟ್ ಮಾಡಿ ಅಂಥವನ್ನ ಮುಂದೆ ಫೋಟೋ ತೋರಿಸಿ ಅವನ್ನ ಕುರಿ ನಡ್ಕೋದಂತಾರೆ. ಯಾರೋ ಪಾಪ ಅವರೇ ಯಾರೋ ಕುರಿ ಇದು ಮಾಡಿದ್ವಿ ಅಂತ ಅವನ್ನ ಜೋಕರ್ ಥರ ಮಾಡಿ ಅವನ್ನ ಇಳಿಸಿ ಇನ್ನೊಬ್ಬನ್ನ ತಗೊಂಡು ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಸ್ವಜಾತಿಯವ್ರನ್ನ ಮೆಚ್ಚೋದಕ್ಕೋಸ್ಕರ ಒಂದು ಅಭ್ಯರ್ಥಿನ ಮಾಡಿದ್ರೆ ಹೊರತು ಇದನ್ನ ಲೀಗಲ್ ಆಗಿ ಮಾಡಿಲ್ಲ. ನೀವು ಸಾಮಾಜಿಕ ನ್ಯಾಯ ಮಾಡಿಲ್ಲ. ಯಾರು ಅಲ್ಪಸಂಖ್ಯಾತರ ಒಬ್ಬ ಪ್ರಾಮಾಣಿಕ ಇದ್ದ ಯಾರಾದರೂ ಇದರ ಪಾತ್ರ ನಾವು ಒಪ್ಕೊಂತೀವಿ, ಪ್ರಾಮಾಣಿಕನ ಮಾಡ್ತೀವಿ ಅಂತ ನಂಬಿಸಿ ಅವನ ಮುಂದೆ ತೊಡ್ಲು ಹಿಂದೆ ಹೇಳ್ಕೊಂಡು ಇವ್ರನ್ನ ಬ್ಲಾಕ್ ಮೇಲ್ ಮಾಡಿರೋಂಥದ್ದು ನಡೆದಿರೋಂಥದ್ದು. ಇನ್ನು ನಿನ್ನೆ ನಡೆದ ಬಿಜೆಪಿ ಮುಖಂಡರ ಸುದ್ದಿಗೋಷ್ಠಿಯಲ್ಲಿ ಶಾಸಕರ ತಂದೆಯ ಸಾವಿನ ಬಗ್ಗೆ ಚರ್ಚೆಗೆ ಬರುವಂತೆ ಸವಾಲು ಹಾಕಲಾಗಿತ್ತು. ಆದರೆ ಇಂದು ನಡೆದ 3 ಸುದ್ದಿಗೋಷ್ಠಿಗಳಲ್ಲಿಯೂ ಡಿಎನ್ಎ ಸರ್ಟಿಫಿಕೇಟ್ ತರಲು ಹೇಳಿದ್ದಾರೆ ಎಂದು ಹೇಳುವ ಮೂಲಕ ಆರೋಪಗಳನ್ನೇ ತಿರುಚುವ ಪ್ರಯತ್ನವೂ ನಡೆಯಿತು. ಅಭಿವೃದ್ಧಿ, ಕಾನೂನು ಸುವ್ಯವಸ್ಥೆ ವಿಚಾರಗಳ ಬಗ್ಗೆ ಚರ್ಚೆಯ ಬದಲಿಗೆ ಕೇವಲ ಅವಾಚ್ಯ ಶಬ್ದಗಳ ನಿಂದನೆ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದ ಪತ್ರಕರ್ತರನ್ನು ಬೇಸರ ಪಟ್ಟುಕೊಳ್ಳುವ ಮಟ್ಟಕ್ಕೆ ಮುಟ್ಟಿದ್ದು ಹೊಸ ದಾಖಲೆಯಾಗಿದೆ. ಇನ್ನು ಕೊನೆಯಲ್ಲಿ ನಡೆದ ಶಾಸಕರ ಬೆಂಬಲಿಗರ ಸುದ್ದಿಗೋಷ್ಠಿಯಂತೂ ಪತ್ರಕರ್ತರೇ ಅಸಹ್ಯಪಟ್ಟು ಎದ್ದು ಬರುವ ರೀತಿಯಲ್ಲಿತ್ತು ಎಂಬುದು ಮತ್ತೊಂದು ದಾಖಲೆ. ಶಾಸಕರ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ ಅವರ ಬೆಂಬಲಿಗರು ಅವಾಚ್ಯ ಶಬ್ದಗಳಿಂದ ಸಂಸದರನ್ನ ಮತ್ತು ನಗರಸಭೆ ನೂತನ ಅಧ್ಯಕ್ಷರನ್ನ ನಿಂದಿಸಿದ್ರ. ಇಲ್ಲಿ ಹೇಳಲಾರದಷ್ಟು, ತೋರಿಸಲಾರದಷ್ಟು ಅವಾಚ್ಯ ಶಬ್ದಗಳನ್ನ ಶಾಸಕರ ಬೆಂಬಲಿಗರೆನಿಸಿಕೊಂಡವರು ಬಳಕೆ ಮಾಡುವ ಮೂಲಕ ಸುದ್ದಿಗೋಷ್ಠಿಗೆ ಹೊಸ ರೂಪ ನೀಡುವಲ್ಲಿ ಯಶಸ್ವಿಯಾದ್ರ. ಭುಜದ ಮೇಲೆ ಕೈ ಹಾಕೊಂಡ್ರೆ ಅವನ ಬಲ್ಜಿಗ ಯಾರು ಹೇಳ್ದ ಈ ಮಾತು? ನಾನಲ್ಲೋ, ನಾನಲ್ಲ ಕಣೋ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಹಲವರು ಬಂದು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ರ. ಆದರೆ ಒಬ್ಬ ಮಹಿಳಾ ಕಾರ್ಯಕರ್ತೆಯನ್ನ ಸುದ್ದಿಗೋಷ್ಠಿಯ ವೇದಿಕೆ ಹತ್ತಲು ಬಿಡದ ಶಾಸಕರ ಬೆಂಬಲಿಗರು ಕೊನೆಗೆ ಮಹಿಳೆಯರೇ ಕೇಳಿದ್ರೂ ವೇದಿಕೆ ಮೇಲೆ ಆಸನ ವ್ಯವಸ್ಥೆ ಮಾಡಲಿಲ್ಲ. 10 ಮಂದಿ ಮಹಿಳೆಯರ ಸಮ್ಮುಖದಲ್ಲಿ ಅವಾಚ್ಯ ಶಬ್ದಗಳಿಂದ ಸಂಸದರನ್ನ ಮತ್ತು ನಗರಸಭೆ ಅಧ್ಯಕ್ಷರನ್ನ ನಿಂದಿಸುವ ಮೂಲಕ ತಮ್ಮ ಸಭ್ಯತೆಯನ್ನ ಪ್ರದರ್ಶಿಸುವಲ್ಲಿ ಶಾಸಕರ ಬೆಂಬಲಿಗರು ಯಶಸ್ವಿಯಾದ್ರ. ಒಟ್ಟಿನಲ್ಲಿ ಮಂತ್ರಕ್ಕಿಂತ ಉಗುಳೇ ಹೆಚ್ಚು ಎನ್ನುವ ಗಾದೆಯಂತೆ ಇಂದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಿಂದ ನಡೆದ 3 ಸುದ್ದಿಗೋಷ್ಠಿಗಳಲ್ಲಿಯೂ ಉಪಯೋಗಕ್ಕೆ ಬರುವ ಯಾವುದೇ ವಿಚಾರ ಚರ್ಚೆಯಾಗಲಿಲ್ಲ. ಕೇವಲ ಅನಗತ್ಯ ವಿವಾದಗಳು ಮತ್ತು ಅವಾಚ್ಯ ಶಬ್ದಗಳೇ ಮೇಲೈಸಿ ಸಭ್ಯರೆನಿಸಿಕೊಂಡಿದ್ದ ನಾಯಕರಿಗೂ ಅಸಮಾಧಾನ ತಂದಿರುವುದರಲ್ಲಿ ತಪ್ಪಿಲ್ಲ. ಇನ್ನು 3 ಸುದ್ದಿಗೋಷ್ಠಿಗಳಲ್ಲಿ ಸುಧಾ ವೆಂಕಟೇಶ್, ನಂದಿ ಆಂಜಿನಪ್ಪ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ನಗರಸಭಾ ಸದಸ್ಯರಾದ ಅಂಬರೀಶ್, ನರಸಿಂಹಮೂರ್ತಿ, ದಲಿತ ಮುಖಂಡ ವೆಂಕಟ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.